ಜೂನ್ 5ರಂದು ಹಾಡಹಗಲೇ ಮನೆಗೆ ನುಗ್ಗಿ ರಾಬರಿ ಮಾಡಿದ್ದಂತಹ ಖತರ್ನಾಕ್ ಗ್ಯಾಂಗ್ ಅಂದರಾಗಿದೆ. ಏಕಾಏಕಿ ಮನೆಗೆ ನುಗ್ಗಿ ರಾಬರಿಯನ್ನ ಮಾಡಿದ್ದು ಭಾರತೀಯ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಜೂನ್ 5ರಂದು ಕಳ್ಳತನವೆಸಗಿ ರೌಡಿ ಶೀಟರ್ ರುಬೇನ್ ಹಾಗೂ ಗ್ಯಾಂಗ್ ಎಸ್ಕೇಪ್ ಆಗಿತ್ತು. ಗ್ಯಾಂಗ್ ಪೈಕಿ ಸದ್ಯ ಇಬ್ಬರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಜೂನ್ 5ನೇ ತಾರೀಕಿನಂದು ಭಾರತೀಯ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಹಾಡಹಗಲೇ ಮನೆಗೆ ನುಗ್ಗಿ ರೌಡಿ ಶೀಟರ್ ರುಬೇನ್, ವಿಜಯ್, ಇಬ್ರಾಹಿಂ, ಅರ್ಷದ್ ರಾಬರಿಯನ್ನ ಮಾಡಿದ್ದು. ಯಾಸಿನ್ ಅಲಿ ಎಂಬಾತನ ಮನೆಗೆ ನುಗ್ಗಿದ್ದಂತಹ ರೌಡಿಗಳ ಗ್ಯಾಂಗ್ ಕಳ್ಳತನವನ್ನ ಮಾಡಿತ್ತು. ಕಳ್ಳತನ ಮಾಡುವಂತಹ ಸಂದರ್ಭದಲ್ಲಿ ಆ ಮನೆಯ ಮಾಲೀಕ ಯಾಸಿನ್ ಮೇಲೆ ಕಬ್ಬಿಣದ ರಾಡ್ನಿಂದ ಹಲ್ಲೆ ಕೂಡ ಮಾಡಿದ್ರು. ಬಳಿಕ ದುಬಾರಿ ಬೆಲೆಯ ಕಾರು, ಸ್ಕೂಟರ್, 4 ಐಫೋನ್ಗಳನ್ನು ಕದ್ದು ಪರಾರಿಯಾಗಿದ್ರು. ರಾಬರಿ ಆದ ನಂತರ ಯಾಸಿನ್ ಅಲಿ ಸಿಸಿಬಿ ಪೊಲೀಸರಿಗೆ ದೂರನ್ನ ನೀಡಿದ್ರು. ದೂರಿನ ಮೇರೆಗೆ 8 ಮಂದಿ ವಿರುದ್ಧ ಸಿಸಿಬಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿದ್ದು, ಇದೀಗ ರುಬೇನ್ ಹಾಗೂ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿ ತನಿಖೆಯನ್ನ ನಡೆಸುತ್ತಿದ್ದಾರೆ. ಹಾಡಹಗಲೇ ಮನೆಗೆ ನುಗ್ಗಿ ಕಾರು, ಬೈಕು, ಅದು ದುಬಾರಿ ಬೆಲೆಯ ಕಾರು, ಬೈಕು, 4 ಐಫೋನ್ಗಳನ್ನು ಕದ್ದು ಪರಾರಿಯಾಗಿದ್ದಂತಹ ರುಬೇನ್ ಹಾಗೂ ಗ್ಯಾಂಗ್ ಅನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿ ತನಿಖೆಯನ್ನ ನಡೆಸುತ್ತಿದ್ದಾರೆ. ಈ ರಾಬರಿ ಪ್ರಕರಣದ ಪ್ರಮುಖ ಆರೋಪಿ ರುಬೇನ್ ಕೆಜಿಹಳ್ಳಿ ರೌಡಿ ಶೀಟರ್ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಈಗಾಗಲೇ ರುಬೇನ್ ಅನ್ನ ಬೇರೆ ಪ್ರಕರಣದಲ್ಲಿ ಬಂಧಿಸಿ ಜೈಲಿಗಟ್ಟಿದ್ರು ಎನ್ನುವಂತಹ ಮಾಹಿತಿ ಕೂಡ ಇದೆ. ಸದ್ಯ ಬಾಡಿ ವಾರೆಂಟ್ ಅರ್ಜಿಯನ್ನ ಸಲ್ಲಿಸಿ ಅನುಮತಿಯನ್ನ ಪಡೆದು ರುಬೇನ್ನನ್ನ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ರಾಬರಿ ಮಾಡುವಂತಹ ಸಂದರ್ಭದಲ್ಲಿ ಆ ಮನೆಯ ಮಾಲೀಕ ಯಾಸಿನ್ ಅಲಿ ಎನ್ನುವಂತಹ ವ್ಯಕ್ತಿಯ ಮೇಲೆ ಈ ಗ್ಯಾಂಗ್ ಹಲ್ಲೆಯನ್ನ ಮಾಡಿತ್ತು. ಕಬ್ಬಿಣದ ರಾಡ್ನಿಂದ ಆತನ ಮೇಲೆ ಹಲ್ಲೆಯನ್ನ ಕೂಡ ನಡೆಸಿದ್ರು. ರಾಬರಿ ಆದ ನಂತರ ಯಾಸಿನ್ ಅಲಿ ಸಿಸಿಬಿ ಪೊಲೀಸರಿಗೆ ಪ್ರಕರಣವನ್ನ ದಾಖಲಿಸಿದ್ರು. ಪ್ರಕರಣ ದಾಖಲಿಸಿಕೊಂಡಂತಹ ಸಿಸಿಬಿ ಪೊಲೀಸರು ಈಗ ಈ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಯಾಸಿನ್ ಅಲಿ ಎನ್ನುವಂತಹ ವ್ಯಕ್ತಿ ಬಳಿ ದುಬಾರಿ ಕಾರು, ಬೈಕು, 4 ಐಫೋನ್ ಎಲ್ಲ ಕೂಡ ರಾಬರಿ ಮಾಡಿತ್ತು ಈ ಗ್ಯಾಂಗ್. ಜೊತೆಗೆ ಈ ಗ್ಯಾಂಗ್ನ ಪ್ರಮುಖ ವ್ಯಕ್ತಿ ರುಬೇನ್ ಈಗಾಗಲೇ ಹಲವು ಕೇಸ್ಗಳಲ್ಲಿ ಜೈಲಿಗೆ ಹೋಗಿದ್ದಾನೆನ್ನುವಂತಹ ಮಾಹಿತಿ. ಇದು ಪ್ರೀ ಪ್ಲಾನ್ಡ್ ರಾಬರಿನಾ? ಯಾಕಂದ್ರೆ ಹಾಡಹಗಲೇ ಮನೆಗೆ ನುಗ್ಗಿ ರಾಬರಿ ಮಾಡಿರುವಂತದ್ದು. ಚಂದ್ರಶೇಖರ್, ಖಂಡಿತವಾಗಿ ಪ್ರತೀಕ್ಷಾ, ಏನು ಪ್ರೀ ಪ್ಲಾನ್ಡ್ ರಾಬರಿ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಯಾಸಿನ್ ಕಾಮರ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಅಮೆಜಾನ್ ಸೇರಿದಂತೆ ಇನ್ನಿತರೆ ಒಂದು ಕಂಪನಿಗಳಲ್ಲಿ ಬರುವಂತ ಎಲೆಕ್ಟ್ರಾನಿಕ್ ವಸ್ತುಗಳೇನಿರ್ತವೆ ಆ ವಸ್ತುಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಕೆಲಸದಲ್ಲಿ ಇರ್ತಾನೆ ಅನ್ನುವಂತಹದ್ದು ಕೂಡ ಗೊತ್ತಾಗಿರುವಂತಹದ್ದು. ಅದಕ್ಕೆ ರೂಬಿನ್ ಅನ್ನುವಂತಹ ಗ್ಯಾಂಗ್ ಇದೆ. ಇವನ ಗ್ಯಾಂಗ್ ನಿಂದ ಈ ಒಂದು ಪ್ರಕರಣ ನಡೆದಿರುವಂತಹದ್ದು. ಇವರು ಈ ಹಿಂದೆ ಯಾಸಿನ್ ಅನ್ನುವಂಥವನು ಮದುವೆ ಆಗಿರ್ತಾನೆ. ಮದುವೆ ಆದಂತ ಸಂದರ್ಭದಲ್ಲಿ ಕೆಲವೊಂದು ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಗಂಡ ಹೆಂಡತಿ ಕೂಡ ಬೇರೆ ಬೇರೆ ಕಡೆ ವಾಸ ಮಾಡ್ತಾ ಇರ್ತಾರೆ. ಆ ಒಂದು ವಾಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆಕೆಯ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ರೂಬಿನ್ ಶಿಷ್ಯಂದ್ರ ಏನಿದ್ದಾರೆ, ಅವನ ಶಿಷ್ಯಂದ್ರ ಎಲ್ಲರೂ ಕೂಡ ಈ ಯಾಸಿನ್ ಮನೆಯಲ್ಲಿ ಏನೆಲ್ಲ ವಸ್ತುಗಳಿರ್ತವೆ ಮತ್ತೆ ಯಾವಾಗೆಲ್ಲ ಇರ್ತವೆ ಅನ್ನುವಂತಹದ್ದು. ಜೊತೆಗೆ ಆತನ ಯಾಸಿನ್ ಪತ್ನಿ ಕೂಡ ಆತನ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡಿರ್ತಾಳೆ. ಎಲ್ಲ ಇನ್ಫಾರ್ಮೇಶನ್ ಅನ್ನ ಪಡ್ಕೊಂಡಂತಹ ರೂಬಿನ್ ಗ್ಯಾಂಗ್ ಏಕಾಏಕಿ ಆಡು ಹಗಲೇ ಅವನ ಮನೆಗೆ ನುಗ್ಗಿರುವಂತಹದ್ದು. ನುಗ್ಗಿ ಏಕಾಏಕಿ ಗಲಾಟೆ ಮಾಡಿ ಅದಾದ ನಂತರ ಅವನ ಬಾಗಿಲು ಹಾಕೊಂಡ್ರು ಕೂಡ ಬಾಗಿಲನ್ನ ಒಡೆದು ಒಳಗಡೆ ಹೋಗುವಂತ ಪ್ರಯತ್ನಕ್ಕೆ ಕೂಡ ಮುಂದಾಗಿರುವಂತಹದ್ದು. ಅದಾದ ನಂತರದಲ್ಲಿ ಅಲ್ಲಿ ಸಿಕ್ಕಂತಹ ಕಾರ್ ಕೀ ಆಗಿರ್ಬೋದು, ಬೈಕ್ ಕೀ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಎತ್ಕೊಂಡು ಅವನ ಬಳಿ ಇದ್ದಂತ ಸುಮಾರು 80,000 ರೂಪಾಯಿ ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಬೆಂಗಳೂರಿನಲ್ಲಿ ಹಾಡಹಗಲೇ ನಡೆದಿದ್ದಂತಹ ರಾಬರಿ ಗ್ಯಾಂಗ್ನ ಕಳ್ಳರನ್ನ ಇದೀಗ ಪೊಲೀಸರು, ಸಿಸಿಬಿ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಹಲವು ಮಾಹಿತಿಗಳು ಬಹಿರಂಗವಾಗ್ತಾ ಇದೆ, ಬೆಳಕಿಗೆ ಬರ್ತಾ ಇದೆ. ಈ ರಾಬರಿ ಆಗಿರೋದೇನಿದೆಯಲ್ಲ ಅದು ಪ್ರೀ ಪ್ಲಾನ್ಡ್ ರಾಬರಿ ಎನ್ನುವಂತಹ ವಿಚಾರ ಕೂಡ ಪೊಲೀಸರ ತನಿಖೆ ವೇಳೆ ಬಯಲಾಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.